ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸಿ ಸರ್ಕ್ಯೂಟ್ಸ್ ಮೇಲೆ ಕ್ವಶನ್ ಏನ್ ಕೇಳ್ತಾ ಇರೋದು, ಎ ಸೀರೀಸ್ RLC ಸರ್ಕ್ಯೂಟ್ ಹ್ಯಾವಿಂಗ್ ರೆಸಿಸ್ಟೆನ್ಸ್ 10 ಓಮ್, ಇಂಡಕ್ಟೆನ್ಸ್ 0.2 ಹೆನ್ರಿ and capacitance 100 microfarad is connected across 100 volt 50 hertz supply. Calculate the current and the power factor. ಸೊ ಈ ತರ ಓದ್ಬಿಟ್ರೆ ಏನೂ ಗೊತ್ತಾಗಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದಾಗ ನೀಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟ್ ಗಿವನ್ ಅನ್ನ ಬರ್ಕೊಂತ ಹೋಗೋಣ, ಸರಿನಾ? ಸೊ ವೆರಿ ಈಸಿ ಪ್ರಾಬ್ಲಮ್ಮು, ಸೊಲ್ಯೂಷನ್ ಅನ್ನ ಬರೆಯೋಣ, ಆರಾಮಾಗಿ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಆಮೇಲೆ ನೋಟ್ಸ್ ಅನ್ನ ಬರ್ಕೊಂತ್ರಿ, ಸರಿನಾ? ಎಸ್. ಈಗ RLC ಸರ್ಕ್ಯೂಟ್ ಅನ್ನ ಕೊಟ್ಟಿದ್ದಾರೆ. RLC ಅಂತ ಅಂದ್ರೇನು? ರೆಸಿಸ್ಟೆನ್ಸ್ ಇರುತ್ತೆ, ಮತ್ತೆ ಇಂಡಕ್ಟೆನ್ಸ್ ಇರುತ್ತೆ, ಮತ್ತೆ ಕೆಪಾಸಿಟೆನ್ಸ್ ಮೂರು ಕೂಡ ಇರುವಂತ ಒಂದು ಸರ್ಕ್ಯೂಟ್ ಅನ್ನ ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ ನಮಗೆ? 10 ಓಮ್ ಇದೆ. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ? 10 ಓಮ್. ನೆಕ್ಸ್ಟ್ ಇಂಡಕ್ಟೆನ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 0.2 ಹೆನ್ರಿ. ಕೆಪಾಸಿಟೆನ್ಸ್ ಎಷ್ಟಿದೆ ನಮಗೆ? 100 ಮೈಕ್ರೋಫ್ಯಾರೆಡ್ ಅಂತ ಕೊಟ್ಟಿದ್ದಾರೆ. ಮೈಕ್ರೋಫ್ಯಾರೆಡ್, ಮೈಕ್ರೋ ಅಂತಂದ್ರೇನು? 100 ಇಂಟು 10 ಪವರ್ ಮೈನಸ್ 6 ಫ್ಯಾರೆಡ್ ಅಂತ. ಮೈಕ್ರೋ ಅಂತಂದ್ರೆ 10 ಪವರ್ ಮೈನಸ್ 6. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? 100 ವೋಲ್ಟ್ಸ್ ವೋಲ್ಟೇಜ್. ಸೊ ವೋಲ್ಟೇಜ್ ಎಷ್ಟು ಕೊಟ್ಟಿರೋದು? 100 ವೋಲ್ಟ್ಸ್. ನೆಕ್ಸ್ಟ್ 50 ಹರ್ಟ್ಸ್ ಅಂತ ಅಂದ್ರೆ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಈಸ್ 50 ಹರ್ಟ್ಸ್. ಸೊ ದೀಸ್ ಆರ್ ದ ಎಲಿಮೆಂಟ್ಸ್ ಗಿವನ್ ಇನ್ ದ ಕ್ವಶನ್. ನಮಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಏನ್ ಹೇಳ್ತಾ ಇದ್ದಾರೆ? ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಪ್ಪ ಅಂತ ಕೇಳ್ತಾ ಇದ್ದಾರೆ. ಐ ಅಲ್ವಾ ಕರೆಂಟ್ ಅಂದ್ರೆ. ನೆಕ್ಸ್ಟ್ ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ ಅನ್ನ ನಾವು cos 5 ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, cos 5. ಸೊ ಒಂದೊಂದನ್ನೇ ನಾವು ಸಾಲ್ವ್ ಮಾಡ್ತಾ ಹೋಗ್ತೀನಿ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಆಮೇಲೆ ನೋಟ್ಸ್ ಬರ್ಕೊಂತ್ರಿ. ಈಗ ಫಸ್ಟ್ ನಾವು ಕರೆಂಟ್ ಅನ್ನ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಹೋಗೋಣ. ಈಗ ನನಗೆ ಕರೆಂಟ್ ಬೇಕು ಅಂತಂದ್ರೆ ಒಂದೇ ಫಾರ್ಮುಲಾ ಇರೋದು, ಯಾವುದು? V ಡಿವೈಡೆಡ್ ಬೈ Z. Z ಈಸ್ ದ ಇಂಪಿಡೆನ್ಸ್. ನಾವು ಓಮ್ಸ್ ಲಾ ಪ್ರಕಾರ I ಈಸ್ ಈಕ್ವಲ್ ಟು V ಡಿವೈಡೆಡ್ ಬೈ R ಅನ್ನ ಯೂಸ್ ಮಾಡ್ತಾ ಇದ್ವಿ, ಬಟ್ ಇಲ್ಲಿ ಇಂಪಿಡೆನ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. I ಈಸ್ ಈಕ್ವಲ್ ಟು V ಡಿವೈಡೆಡ್ ಬೈ Z. Z ಅಂದ್ರೆ ಇಂಪಿಡೆನ್ಸ್. Z ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ Z ವ್ಯಾಲ್ಯೂ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ, ಗೊತ್ತಾಯ್ತಾ? ಏನಾದ್ರೂ RLC ಸರ್ಕ್ಯೂಟ್ ಈತೆ ಅಂತಂದ್ರೆ ಇಂಪಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ R ಸ್ಕ್ವೇರ್, ದಟ್ ಇಸ್ ರೆಸಿಸ್ಟೆನ್ಸ್ ಸ್ಕ್ವೇರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್. XL ಮತ್ತೆ XC ಕೊಟ್ಟಿಲ್ಲ. ಸೊ ಫಸ್ಟ್ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ XL ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? 2πfl ಇಂದ ಕ್ಯಾಲ್ಕುಲೇಟ್ ಮಾಡ್ಬೋದು. XC ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? 1 ಡಿವೈಡೆಡ್ ಬೈ 2πfc ಇಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ XL ಮತ್ತೆ XC ನ ತಗೊಂಡ್ಬಂದು ಈ ಒಂದು ಜಾಗಕ್ಕೆ ಕೂರಿಸಿದಾಗ R ಸ್ಕ್ವೇರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಸಿಗುತ್ತೆ, ದಟ್ ಈಸ್ ಈಕ್ವಲ್ ಟು Z. ಸೊ Z ವ್ಯಾಲ್ಯೂನ ಈ ಒಂದು ಜಾಗಕ್ಕೆ ಪ್ಲೇಸ್ ಮಾಡಿದಾಗ ನಮಗೆ ಕರೆಂಟ್ I ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ, ಗೊತ್ತಾಯ್ತಾ? ಎಸ್. ಸೊ ಇವಾಗ ನಾವು ಕಂಡುಹಿಡಿತಾ ಹೋಗೋಣ. ಫಸ್ಟ್ XL ವ್ಯಾಲ್ಯೂನ ಕಂಡುಹಿಡಿಯೋಣ. XL ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2πf. ಎಫ್ ಅಂತಂದ್ರೆ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಎಷ್ಟಿರೋದು? 50 ಇಂಟು L ಅಂತಂದ್ರೆ ಇಂಡಕ್ಟೆನ್ಸ್, ದಟ್ ಈಸ್ 0.2 ಹೆನ್ರಿ. ಸೊ 0.2 ಅಂತ ಬರೀರಿ. ಈಗ ಈ ಪೈ ಇದೆಯಲ್ಲ, ಇಲ್ಲಿಗೆ 3.14 ಅಥವಾ 22/7 ಅದನ್ನ ಯೂಸ್ ಮಾಡಬಾರ್ದು. ಡೈರೆಕ್ಟ್ ಆಗಿ ಪೈ ಅನ್ನೇ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಟೈಪ್ ಮಾಡ್ಬೇಕು. ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಫಸ್ಟ್ 2 ಅನ್ನ ಪ್ರೆಸ್ ಮಾಡಿ, ಇಂಟು ಮಲ್ಟಿಪ್ಲಿಕೇಶನ್ ಅಲ್ವಾ, 2 ಆದ್ಮೇಲೆ ಪೈ ಅನ್ನ ಯಾವ ರೀತಿ ಬರ್ಸೋದು ಅಂದ್ರೆ ಶಿಫ್ಟ್ ಅನ್ನ ಒತ್ತಿ, ಇಲ್ಲಿ EXP ಅಂತ ಇರುತ್ತೆ ಕೆಳಗಡೆಗೆ, ಅದನ್ನ ಒತ್ತಿದ್ರೆ ಪೈ ಅಂತ ಬರ್ತಾ ಹೋಗುತ್ತೆ. ಸೊ ಅಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ ಪೈ. ಯಾವ ರೀತಿ? ಫಸ್ಟ್ 2 ಅನ್ನ ಪ್ರೆಸ್ ಮಾಡಬೇಕು, ಮಲ್ಟಿಪ್ಲಿಕೇಶನ್, ನೆಕ್ಸ್ಟ್ ಶಿಫ್ಟ್ ಅನ್ನ ಪ್ರೆಸ್ ಮಾಡಿ EXP ನ ಪ್ರೆಸ್ ಮಾಡಿದ್ರೆ ಪೈ ಬರುತ್ತೆ, ಇಂಟು 50 ಇಂಟು 0.2. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ? 62.83. ಸಾಕು, 62.83 ಇಸ್ ದ XL ವ್ಯಾಲ್ಯೂ. XC ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 1 ಡಿವೈಡೆಡ್ ಬೈ 2π. ಎಫ್ ವ್ಯಾಲ್ಯೂ ನನಗೆ 15 ಇದೆ. ಸಿ ವ್ಯಾಲ್ಯೂ, ಸೊ ಸಿ ವ್ಯಾಲ್ಯೂ ಏನ್ ಬಂದಿರೋದು ನಮಗೆ? 100 ಇಂಟು 10 ಪವರ್ ಮೈನಸ್ 6. ಸೊ 100 ಇಂಟು 10 ಪವರ್ ಮೈನಸ್ 6. ಸೊ ವ್ಯಾಲ್ಯೂ ಏನಾಗುತ್ತೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಫಸ್ಟು ಕೆಳಗಡೆ ಇರುವಂಥ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ. 2 ಇಂಟು ಪೈ ವ್ಯಾಲ್ಯೂ ಯಾವ ರೀತಿ? ಶಿಫ್ಟ್ ಅನ್ನ ಒತ್ತಿ EXP ನ ಒತ್ತಿದ್ರೆ ಪೈ ಬರುತ್ತೆ, ಇಂಟು 50 ಇಂಟು 100 ಇಂಟು 10 ಪವರ್ ಮೈನಸ್ 6. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 1 ಡಿವೈಡೆಡ್ ಬೈ 0.03141 ಅಂತ ಬರುತ್ತೆ. ಸೊ ಈಗ ಕ್ಯಾಲ್ಕುಲೇಟರ್ ಹಾಕಿ 1 ಡಿವೈಡೆಡ್ ಬೈ 0.03141 ವ್ಯಾಲ್ಯೂ ಎಷ್ಟು ಬಂತು ನಮಗೆ? XC ವ್ಯಾಲ್ಯೂ ಈಸ್ 31.83. ಗೊತ್ತಾಯ್ತಾ? XC ವ್ಯಾಲ್ಯೂ ನನಗೆ ಬಂದಿದೆ 31.83.
XL ವ್ಯಾಲ್ಯೂ ನನಗೆ ಬಂದಿದೆ 62.83. ಸೊ ಈಗ ಈ ಎರಡು ವ್ಯಾಲ್ಯೂಗಳನ್ನ Z ಇಂಪಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಸೊ Z ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್. ಸೊ ಆರ್ ಸ್ಕ್ವೇರ್ ಅಂತಂದ್ರೆ ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟಿರೋದು 10 ಓಮ್ ಅಂತ. ಸೊ 10 ಸ್ಕ್ವೇರ್ ಪ್ಲಸ್ XL ಮೈನಸ್ XC. ಸೊ XL ವ್ಯಾಲ್ಯೂ ಎಷ್ಟು ಕೊಟ್ಟಿರೋದು 62.83 ಅಂತ ಬಂದಿದೆ. 62.83 ಮೈನಸ್ XC ವ್ಯಾಲ್ಯೂ ಎಷ್ಟು ಬಂದಿದೆ 31.83 ಹೋಲ್ ಸ್ಕ್ವೇರ್. ಸೊ ಫಸ್ಟ್ 62.83 ಮೈನಸ್ 31.83 ವ್ಯಾಲ್ಯೂ ಎಷ್ಟು ಬರುತ್ತೆ 31 ಬರುತ್ತೆ. ಸೊ ಇವಾಗ ಸಿಂಪ್ಲಿಫೈ ಮಾಡ್ಕೋಬೇಕು ಅಂತಂದ್ರೆ ರೂಟ್ ಆಫ್ 10 ಸ್ಕ್ವೇರ್ ಪ್ಲಸ್ 31 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ. ಫಸ್ಟು 10 ಹೋಲ್ ಸ್ಕ್ವೇರ್ ಪ್ಲಸ್ 31 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬಂತು 1061. ಸೊ ರೂಟ್ ಆಫ್ 1061 ವ್ಯಾಲ್ಯೂ ಎಷ್ಟು ಬರುತ್ತೆ 32.57. ಗೊತ್ತಾಯ್ತಾ? ಸೊ ನಮಗೆ ಇಂಪಿಡೆನ್ಸ್ Z ವ್ಯಾಲ್ಯೂ ಎಷ್ಟು ಬಂದಿದೆ 32.57. ಈಗ ನಾನು ಈ ಒಂದು ಜಾಗಕ್ಕೆ ಪ್ಲೇಸ್ ಮಾಡಿದ್ರೆ ಕರೆಂಟ್ I ವ್ಯಾಲ್ಯೂ ಗೊತ್ತಾಗ್ತಾ? ಎಸ್. ಸೊ ಕರೆಂಟ್ I ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು V ಡಿವೈಡೆಡ್ ಬೈ Z. V ವ್ಯಾಲ್ಯೂ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಎಷ್ಟು 100 ಅಂತ. ಸೊ 100 ವೋಲ್ಟ್ ಡಿವೈಡೆಡ್ ಬೈ 32.57. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 100 ವೋಲ್ಟ್ ಡಿವೈಡೆಡ್ ಬೈ 32.57 ಅಂತ ಅಂದ್ರೆ ವ್ಯಾಲ್ಯೂ ಈಸ್ 3.07 ಆಂಪಿಯರ್. ಸೊ ನನಗೆ ಕರೆಂಟ್ I ವ್ಯಾಲ್ಯೂ ಸಿಕ್ಕಿದೆ, ದಟ್ ಈಸ್ 3.07 ಆಂಪಿಯರ್. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಕಾಸ್ 5 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ. ಕಾಸ್ 5 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಎರಡು ತರ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು ಕಾಸ್ 5 ವ್ಯಾಲ್ಯೂನ. ಸೊ ಒಂದು ಕಾಸ್ 5 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ Z. ಏನು ಆರ್ ಡಿವೈಡೆಡ್ ಬೈ Z. ಆರ್ ಎಷ್ಟು ಕೊಟ್ಟಿರೋದು ರೆಸಿಸ್ಟೆನ್ಸ್ 10 ಅಂತ ಕೊಟ್ಟಿದ್ದಾರೆ. ಸೊ 10 ವೋಲ್ಟ್ ಡಿವೈಡೆಡ್ ಬೈ Z ವ್ಯಾಲ್ಯೂ ಎಷ್ಟು ಬಂತು ನಮಗೆ Z ವ್ಯಾಲ್ಯೂ ಇಸ್ 32.57. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ 10 ವೋಲ್ಟ್ ಡಿವೈಡೆಡ್ ಬೈ 32.57 ವ್ಯಾಲ್ಯೂ ಈಸ್ 0.3070. ಸೊ ಇದು ಒಂದು ಮೆಥಡ್. ಇದನ್ನ ನಾವು ಲ್ಯಾಗಿಂಗ್ ಅಂತ ಕರಿತಾ ಹೋಗ್ತೀವಿ. ಲ್ಯಾಗಿಂಗ್ ಏನಕ್ಕೆ ಲ್ಯಾಗಿಂಗು? ಸಿಂಪಲ್, XL ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ XC ಆಗಿರೋದ್ರಿಂದ ಲ್ಯಾಗಿಂಗ್ ಅಂತ ಬರಿಬೇಕು, ಸರಿನಾ? ಇಲ್ಲ ಅಂತಂದ್ರೆ ಲೀಡಿಂಗ್ ಅಂತ ಬರಿಬೇಕು. ಏನಾದ್ರೂ XL ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ XC ವ್ಯಾಲ್ಯೂ ಆಗಿದ್ರೆ, XL ವ್ಯಾಲ್ಯೂ ಗ್ರೇಟರ್ ದೆನ್ XC ವ್ಯಾಲ್ಯೂ ಆಗಿದ್ರೆ ಲ್ಯಾಗಿಂಗ್. ಏನಾದ್ರೂ XL ವ್ಯಾಲ್ಯೂ ಇಸ್ ಲೆಸ್ ದೆನ್ XC ವ್ಯಾಲ್ಯೂ, XC ವ್ಯಾಲ್ಯೂ ಜಾಸ್ತಿ ಆಗಿದ್ರೆ ಲೀಡಿಂಗ್ ಅಂತ ಬರಿಬೇಕಾಗುತ್ತೆ. ಇದು ಒಂದು ಮೆಥಡ್ ಕಾಸ್ 5 ಅಂತ ಅಂದ್ರೆ ಪವರ್ ಫ್ಯಾಕ್ಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಇನ್ನೊಂದು ಮೆಥಡ್ ಏನು ಅಂತಂದ್ರೆ ಫಸ್ಟ್ 5 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಯಾವ ರೀತಿ? 5 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು tan ಇನ್ವರ್ಸ್ ಆಫ್ XL ಮೈನಸ್ XC ವೋಲ್ಟ್ ಡಿವೈಡೆಡ್ ಬೈ R. ಗೊತ್ತಾಯ್ತಾ? 5 ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಬಹುದು? tan ಇನ್ವರ್ಸ್ ಆಫ್ XL ಮೈನಸ್ XC ವೋಲ್ಟ್ ಡಿವೈಡೆಡ್ ಬೈ R. ಸೊ 5 ವ್ಯಾಲ್ಯೂ ಇಸ್ ಈಕ್ವಲ್ ಟು ಇದು R ಅಂತ ಬರ್ಕೊಂಡಿರ್ರಿ. tan ಇನ್ವರ್ಸ್ ಆಫ್ XL ಮೈನಸ್ XC ನೋಡಿ, ಇಲ್ಲಿ XL ಮೈನಸ್ XC ಇಲ್ಲೇ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲಿ XL ಮೈನಸ್ XC ಅಲ್ವಾ? 62.83 ಮೈನಸ್ 31.83 ವ್ಯಾಲ್ಯೂ ಎಷ್ಟು ಬಂದಿತ್ತು 31 ಬಂದಿತ್ತು. ಸೊ 31 ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು 10. ಸೊ 5 ಆಫ್ tan ಇನ್ವರ್ಸ್. ಸೊ 5 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು tan ಇನ್ವರ್ಸ್ ಆಫ್ 31 ಬೈ 10 ಅಂತಂದ್ರೆ 3.1. ಸೊ tan ಇನ್ವರ್ಸ್ ಆಫ್ 3.1 ಯಾವ ರೀತಿ ಹೊಡೆಯೋದು? ಫಸ್ಟ್ ಶಿಫ್ಟ್ ಬಟನ್ ಅನ್ನ ಪ್ರೆಸ್ ಮಾಡಿ, ನೆಕ್ಸ್ಟ್ ಇಲ್ಲಿ ಟ್ಯಾನ್ ಅಂತ ಕಾಣಿಸ್ತಾ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಆಗೋಗುತ್ತೆ. ಯಾವ ರೀತಿ? ಶಿಫ್ಟ್ ಅನ್ನ ಒತ್ತಿ ಟ್ಯಾನ್ ಇನ್ವರ್ಸ್ ಅನ್ನ ಟ್ಯಾನ್ ಅನ್ನ ಪ್ರೆಸ್ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ 3.1 ಅಂತ ಪ್ರೆಸ್ ಮಾಡಿ, ವ್ಯಾಲ್ಯೂ ಎಷ್ಟು ಬಂತು 5 ವ್ಯಾಲ್ಯೂ ಈಸ್ ಈಕ್ವಲ್ ಟು 72.121 ಅಂತ ಬಂದಿದೆ. ಸೊ ಈಗ ಏನ್ ಮಾಡ್ಬೋದು ಅಂತಂದ್ರೆ ಕಾಸ್ 5 ಅಲ್ಲ ನಮಗೆ ಪವರ್ ಫ್ಯಾಕ್ಟರು. ಸೊ ಪವರ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಕಾಸ್ 5. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಕಾಸ್ ಇಂಟು 5 ವ್ಯಾಲ್ಯೂ ಏನಿದೆ 72.121. ಸೊ ಪ್ರೆಸ್ ಮಾಡಿ ಇಲ್ಲಿ ಕಾಸ್ ಡೈರೆಕ್ಟ್ ಆಗಿ ಪ್ರೆಸ್ ಮಾಡಿ. ಕಾಸ್ 72.121 ವ್ಯಾಲ್ಯೂ ಎಷ್ಟು ಬರುತ್ತೆ? ಸೇಮ್ ವ್ಯಾಲ್ಯೂನೇ ಬರೋದು 0.3070. ಸೊ ಇಷ್ಟೇ ಬರೋದು ನೋಡಿ. ಇಲ್ಲೂ ಕೂಡ ನನಗೆ ಸೇಮ್ ವ್ಯಾಲ್ಯೂ ಬಂತು, ಇಲ್ಲೂ ಕೂಡ ನನಗೆ ಸೇಮ್ ವ್ಯಾಲ್ಯೂ ಬಂತು. ಈ ಎರಡರಲ್ಲಿ ಯಾವ್ದಾದ್ರು ಮೆಥಡ್ ಅನ್ನ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಲ್ಯಾಗಿಂಗ್ ಅಥವಾ ಲೀಡಿಂಗ್ ಅಂತ ಬರೀಬೇಕು, ಮರಿಬಾರ್ದು. ಸೊ ಯಾವ ರೀತಿ? XL ಗ್ರೇಟರ್ ದೆನ್ XC ಆಗಿದ್ರೆ ಲ್ಯಾಗಿಂಗ್, XL ಲೆಸ್ ದೆನ್ XC ಆಗಿದ್ರೆ ಲೀಡಿಂಗ್. ಇಷ್ಟೇ ಸಿಂಪಲ್. ಸೊ ಸ್ಕ್ರೀನ್ ಶಾಟ್ ತಗೊಂಡ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.